ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಟು ಟೆಕ್ ಪಿಕ್ಸೆಲ್ ಕನ್ನಡ. ನಾನು ಈ ವಿಡಿಯೋದಲ್ಲಿ ನಾವು ಯೂಟ್ಯೂಬ್ನಲ್ಲಿ ನಿಮ್ಮ ಚಾನಲ್ನ ಡಿಸ್ಕ್ರಿಪ್ಷನ್ ಹೇಗೆ ಬರೆಯಬಹುದು ಅನ್ನೋದರ ಬಗ್ಗೆ ಮಾತಾಡೋಣ. ಇಲ್ಲಿ ನಾನು ಕೇವಲ ವಿಡಿಯೋ ಕೆಳಗಡೆ ಬರೆಯುವ ಡಿಸ್ಕ್ರಿಪ್ಷನ್ ಬಗ್ಗೆ ಅಲ್ಲ, ನಿಮ್ಮ ಚಾನಲ್ನ ಮುಖ್ಯವಾದ ಡಿಸ್ಕ್ರಿಪ್ಷನ್ ಬಗ್ಗೆ ಮಾತಾಡ್ತಾ ಇದ್ದೇನೆ. ಈ ವಿಡಿಯೋದಲ್ಲಿ ನಾವು ಒಂದು ಒಳ್ಳೆಯ ಪರ್ಫೆಕ್ಟ್ ಡಿಸ್ಕ್ರಿಪ್ಷನ್ ಹೇಗಿರಬೇಕು, ಇದರಲ್ಲಿ ನಾವು ಯಾವೆಲ್ಲ ವಿಷಯಗಳನ್ನು ಸೇರಿಸಬೇಕು ಮತ್ತೆ ಯಾವ ವಿಷಯಗಳನ್ನು ಸೇರಿಸಬಾರದು, ಈ ಎಲ್ಲದರ ಬಗ್ಗೆ ವಿವರವಾಗಿ ತಿಳಿಯೋಣ. ಕೊನೆಯವರೆಗೂ ಈ ವಿಡಿಯೋನ ನೋಡಿ. ಇದಕ್ಕೂ ಮುಂಚೆ ಹಿಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಈಗಾಗಲೇ ತಿಳಿಸಿದ್ದೇನೆ, ನಿಮ್ಮ ಚಾನಲ್ನ ಡಿಸ್ಕ್ರಿಪ್ಷನ್ ಅನ್ನು ನೀವು ಹೇಗೆ ಬದಲಾಯಿಸಬಹುದು, ಅದನ್ನು ಹೇಗೆ ಆಡ್ ಮಾಡುವುದು, ಮತ್ತೆ ನೀವು ಹೊಸದಾಗಿ ಯೂಟ್ಯೂಬ್ ಚಾನಲ್ ಶುರು ಮಾಡಿದ್ದರೆ ಅಲ್ಲಿ ಹೋಗಿ ನಿಮ್ಮ ಚಾನಲ್ನ ಡಿಸ್ಕ್ರಿಪ್ಷನ್ ಅನ್ನು ಹೇಗೆ ಆಡ್ ಮಾಡಬಹುದು ಅಂತಲೂ ಹೇಳಿದ್ದೇನೆ. ಆ ವಿಡಿಯೋದ ಲಿಂಕ್ ನಿಮಗೆ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ನಲ್ಲಿ ಸಿಗುತ್ತದೆ, ಒಂದ್ಸಾರಿ ಚೆಕ್ ಮಾಡಿ. ಹಾಗಾಗಿ ಈಗ ನಾವು ಮುಖ್ಯವಾಗಿ ಮಾತಾಡೋಣ, ಒಂದು ಪರ್ಫೆಕ್ಟ್ ಚಾನಲ್ ಡಿಸ್ಕ್ರಿಪ್ಷನ್ ಅನ್ನು ಹೇಗೆ ಬರೆಯಬಹುದು, ಅದರಲ್ಲಿ ಯಾವೆಲ್ಲ ವಿಷಯಗಳನ್ನು ಸೇರಿಸಬೇಕು. ಮೊದಲನೇದಾಗಿ ಚಾನಲ್ ಡಿಸ್ಕ್ರಿಪ್ಷನ್ ಅಂದ್ರೆ ಏನು? ಸಿಂಪಲ್ ಆಗಿ ಹೇಳೋದಾದರೆ ಇದು ನಿಮ್ಮ ಚಾನಲ್ನ ಬಗ್ಗೆ ತಿಳಿಸೋ ಒಂದು ಸಣ್ಣ ಮಾಹಿತಿ. ಅಂದ್ರೆ ನಿಮ್ಮ ಚಾನಲ್ನಲ್ಲಿ ಯಾವ ರೀತಿಯ ವಿಡಿಯೋಗಳು ಇರುತ್ತವೆ, ಯಾವ ತರಹದ ಕಂಟೆಂಟ್ ಅನ್ನು ನೀವು ನಮಗೆಲ್ಲ ಕೊಡಲಿದ್ದೀರಿ, ನಿಮ್ಮ ಚಾನಲ್ ನೋಡೋಕೆ ಬರುವವರಿಗೆ ನೀವು ಯಾವ ರೀತಿಯ ಕಂಟೆಂಟ್ ಅನ್ನು ಕೊಡುತ್ತಿದ್ದೀರಿ ಅಂತ ತಿಳಿಯೋಕೆ ಸಹಾಯ ಮಾಡುವ ಪದಗಳೇ ಈ ಚಾನಲ್ ಡಿಸ್ಕ್ರಿಪ್ಷನ್. ಬೇರೆ ರೀತಿಯಲ್ಲಿ ಹೇಳೋದಾದರೆ ನಿಮ್ಮ ಚಾನಲ್ನ ಜನ ಸಬ್ಸ್ಕ್ರೈಬ್ ಮಾಡೋಕೆ, ನಿಮ್ಮ ವಿಡಿಯೋಗಳನ್ನು ನೋಡೋಕೆ ಮೋಟಿವ್ ಮಾಡುವ ಒಂದು ಸಣ್ಣ ಪರಿಚಯ ಇದು. ಈ ಚಾನಲ್ ಡಿಸ್ಕ್ರಿಪ್ಷನ್ ನಿಮ್ಮ ಚಾನಲ್ನ ಅಬೌಟ್ ಸೆಕ್ಷನ್ ನಲ್ಲಿ ಕಾಣಿಸುತ್ತದೆ. ಇಲ್ಲಿ ನಿಮ್ಮ ಚಾನಲ್ ಯಾವುದರ ಬಗ್ಗೆ, ನೀವು ಯಾವ ರೀತಿಯ ವಿಡಿಯೋಗಳು ಅಥವಾ ಫೋಟೋಗಳನ್ನು ಪೋಸ್ಟ್ ಮಾಡುತ್ತೀರಿ, ಮತ್ತೆ ಯಾರಾದರೂ ನಿಮ್ಮನ್ನು ಫಾಲೋ ಮಾಡಿದ್ರೆ ಅವರಿಗೆ ಬೇಸಿಕಲಿ ಏನು ಸಿಗುತ್ತೆ ಎಂಬುದನ್ನು ತಿಳಿಸಲಾಗುತ್ತದೆ. ಈಗ ಈ ಡಿಸ್ಕ್ರಿಪ್ಷನ್ ಬರೆಯೋಕೆ ಕೆಲವು ಮುಖ್ಯವಾದ ಇನ್ಫಾರ್ಮೇಶನ್ ಅನ್ನು ನೀವು ತಿಳಿದುಕೊಳ್ಳಬೇಕು. ಮೊದಲನೇದಾಗಿ ನೀವು ಒಟ್ಟು 1000 ಲೆಟರ್ ಅನ್ನು ಡಿಸ್ಕ್ರಿಪ್ಷನ್ ನಲ್ಲಿ ಬರೆಯಬಹುದು. ಮತ್ತೆ ನೆನಪಿಡಿ, ಈ ಲೆಟರ್ಸ್ ನಲ್ಲಿ ಖಾಲಿ ಜಾಗ ಅಂದ್ರೆ ಸ್ಪೇಸ್ ಸಹ ಲೆಕ್ಕಕ್ಕೆ ಬರುತ್ತದೆ. 1000 ಲೆಟರ್ ಅಂದ್ರೆ ಸುಮಾರು 200 ವರ್ಡ್ಗಳಿಗಿಂತ ಕಡಿಮೆ. ನಿಮ್ಮ ಡಿಸ್ಕ್ರಿಪ್ಷನ್ 200 ಪದಗಳಿಗಿಂತ ಕಡಿಮೆ ಇರಬೇಕು. ಜಾಸ್ತಿ ಉದ್ದ ಇದ್ರೆ ಓದೋಕೆ ಜನರಿಗೆ ಕಷ್ಟ ಆಗಬಹುದು. ಮೊದಲಿಗೆ ಈ ಡಿಸ್ಕ್ರಿಪ್ಷನ್ ಯೂಟ್ಯೂಬ್ ನಲ್ಲಿ ಹೇಗೆ ಕಾಣಿಸುತ್ತೆ ಅಂತ ನೋಡೋಣ. ನೀವು ನಿಮ್ಮ ಚಾನಲ್ಗೆ ಹೋದ ತಕ್ಷಣ ನಾನು ನಿಮಗೆ ಇಲ್ಲಿ ತೋರಿಸ್ತೇನೆ. ನೀವು ನಿಮ್ಮ ಚಾನಲ್ನಲ್ಲಿ ಈ ರೀತಿ ಹೋದಾಗ ಯಾರಾದರೂ ನಿಮ್ಮ ಚಾನಲ್ ಓಪನ್ ಮಾಡಿದ್ರೆ ಅವರಿಗೆ ನಿಮ್ಮ ಚಾನಲ್ನ ಡಿಸ್ಕ್ರಿಪ್ಷನ್ ನಲ್ಲಿ ಕಾಣಿಸುತ್ತೆ, ಈ ಅಬೌಟ್ ಸೆಕ್ಷನ್ ನಲ್ಲಿ ಕಾಣಿಸುತ್ತೆ. ಹಾಗಾಗಿ ಇಲ್ಲಿ ಕಾಣಿಸ್ತಿರೋ ಇನ್ಫಾರ್ಮೇಶನ್ ಇದೆಯಲ್ಲ, ಇದೇ ನಮ್ಮ ಚಾನಲ್ನ ಡಿಸ್ಕ್ರಿಪ್ಷನ್. ಈ ಇನ್ಫಾರ್ಮೇಶನ್ ನಿಮ್ಮ ಚಾನಲ್ ಕ್ರಿಯೇಟ್ ಮಾಡಿದಾಗ ಕೆಲವು ಇನ್ಫಾರ್ಮೇಶನ್ ಆಟೋಮೆಟಿಕ್ ಆಗಿ ಬಂದಿರುತ್ತೆ. ಇದರ ಜೊತೆಗೆ ನಾವು ಈಗ ಏನು ಸೇರಿಸಬೇಕು ಅನ್ನೋದರ ಬಗ್ಗೆ ಮಾತಾಡೋಣ. ಯಾಕೆಂದರೆ ನಮ್ಮ ಮುಖ್ಯ ಗಮನ ಇರೋದು ಈ ಡಿಸ್ಕ್ರಿಪ್ಷನ್ ಮೇಲೆ. ಇನ್ನೂ ಸಾಕಷ್ಟು ಮಾಹಿತಿ ಇರುತ್ತೆ ಮತ್ತು ನಿಮ್ಮ ಸೋಷಿಯಲ್ ಮೀಡಿಯಾ ಲಿಂಕ್ಗಳನ್ನು ಕೂಡ, ನಿಮ್ಮ ಯೂಟ್ಯೂಬ್ ಚಾನಲ್ ಲಿಂಕ್ ಎಲ್ಲ ಇಲ್ಲಿಗೆ ಸೇರಿಸಬಹುದು. ಸೊ ಅಬೌಟ್ ಸೆಕ್ಷನ್ ನಲ್ಲಿ ತುಂಬಾನೇ ವಿಷಯಗಳಿರುತ್ತೆ. ಇದರಲ್ಲೊಂದು ಮುಖ್ಯವಾದ ಪಾರ್ಟ್ ಈ ಡಿಸ್ಕ್ರಿಪ್ಷನ್. ಇದು ನಿಮ್ಮ ಚಾನಲ್ನ ಬಗ್ಗೆ ಜನರಿಗೆ ತಿಳಿಸುತ್ತೆ. ಇದನ್ನ ನಾವು ಇಲ್ಲಿ ಡಿಸ್ಕ್ರಿಪ್ಷನ್ ನಲ್ಲಿ ಒಟ್ಟು 1000 ಲೆಟರ್ಗಳಿರಬೇಕು. ಈಗ ಬರೋಣ ಮುಖ್ಯವಾದ ವಿಷಯಕ್ಕೆ. ನಿಮ್ಮ ಡಿಸ್ಕ್ರಿಪ್ಷನ್ ನಲ್ಲಿ ನೀವು ಏನೆಲ್ಲ ಬರೆಯಬೇಕು, ಒಂದು ಪರ್ಫೆಕ್ಟ್ ಡಿಸ್ಕ್ರಿಪ್ಷನ್ ಅನ್ನು ಹೇಗೆ ಬರೆಯಬಹುದು. ಮೊದಲನೇದಾಗಿ ನೀವು ಗಮನಿಸಬೇಕಾಗಿರೋ ವಿಷಯ ಅಂದ್ರೆ ನಿಮ್ಮ ಡಿಸ್ಕ್ರಿಪ್ಷನ್ ಫಸ್ಟ್ ಪಾರ್ಟ್ ತುಂಬಾನೇ ಸ್ಟ್ರಾಂಗ್ ಸ್ಟಾರ್ಟಿಂಗ್ ಆಗಿರಬೇಕು. ನೀವು ಹಾಗೆ ಯಾಕೆ ಬರೆಯಬೇಕು ಅಂದರೆ, ನಾನು ಆಗಲೇ ಹೇಳಿದ ಹಾಗೆ ನೀವು 1000 ಲೆಟರ್ಸ್ ನಲ್ಲಿ ಡಿಸ್ಕ್ರಿಪ್ಷನ್ ಅನ್ನು ಬರೆಯುತ್ತೀರಿ ಅಂದ್ರೆ ಯೂಟ್ಯೂಬ್ ಸರ್ಚ್ ಇಂಜಿನ್ ನಲ್ಲಿ ನಿಮ್ಮ ಚಾನಲ್ ಕಾಣಿಸಿದಾಗ ಕೇವಲ ಮೊದಲ 100 ರಿಂದ 125 ಲೆಟರ್ಸ್ಗಳು ಮಾತ್ರ ಕಾಣಿಸುತ್ತೆ. ಹಾಗಾಗಿ ನಿಮ್ಮ ಚಾನಲ್ ಯಾವುದರ ಬಗ್ಗೆ, ನೀವು ಏನು ಮಾಡುತ್ತೀರಿ ಅನ್ನೋ ಮುಖ್ಯವಾದ ವಿಷಯ ಮೊದಲ ಕಾಣಿಸಬೇಕು. ಅದು ನೋಡಿದ ತಕ್ಷಣ ಜನರಿಗೆ ಅರ್ಥ ಆಗಬೇಕು. ಉದಾಹರಣೆಗೆ ನಾನು ಇಲ್ಲಿ ಒಂದು ಚಾನಲ್ ಸರ್ಚ್ ಮಾಡಿದೆ. ಇದು ನಮ್ಮದೇ ಇನ್ನೊಂದು ಮೇನ್ ಚಾನಲ್. ಇಲ್ಲಿ ಟೂಲ್ಸ್ಗಳ ವಿಡಿಯೋಗಳನ್ನು ಪೋಸ್ಟ್ ಮಾಡ್ತೀವಿ. ಯಾರಾದರೂ ಹುಡುಕಬಹುದು ಅಥವಾ ಯಾವುದೇ ಕೀವರ್ಡ್ಸ್ ಗಳಿಂದ ನನ್ನ ಚಾನಲ್ ಸರ್ಚ್ ಮಾಡಿದಾಗ ಈ ರೀತಿ ಕಾಣಿಸಬಹುದು. ಇಲ್ಲಿ ನೀವು ನೋಡಬಹುದು, ಟೂಲ್ಸ್ಗಳನ್ನು ನೀವು ನೋಡಬಹುದು. ಇದು ಇಲ್ಲಿಂದಲೇ ಜನರಿಗೆ ಗೊತ್ತಾಗುತ್ತೆ ನಮ್ಮ ಚಾನಲ್ ಟೂಲ್ಸ್ ರಿವ್ಯೂ ಬಗ್ಗೆ ಇದೆ ಅಂತ. ಮತ್ತೊಂದು ಉದಾಹರಣೆ ನೋಡಿ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್, ಪ್ರಾಡಕ್ಟ್ ರಿವ್ಯೂ, ಪ್ರಾಡಕ್ಟ್ ಅನ್ಬಾಕ್ಸಿಂಗ್, ಪವರ್ ಟೂಲ್ಸ್, ಈ ತರಹದ ಸ್ಟ್ರಾಂಗ್ ಆದ ಸ್ಟಾರ್ಟಿಂಗ್ ಇರಬೇಕು. ಇದರಿಂದ ನಿಮ್ಮ ಚಾನಲ್ ಯಾವುದರ ಬಗ್ಗೆ, ನೀವು ಏನು ಮಾಡುತ್ತೀರಿ ಅನ್ನೋದನ್ನು ಮೊದಲು 1-2 ವಾಕ್ಯಗಳಲ್ಲಿ ಸ್ಪಷ್ಟವಾಗಿ ತಿಳಿಸಿ. ನಾವು ಸ್ಟ್ರಾಂಗ್ ಸ್ಟಾರ್ಟಿಂಗ್ ಬಗ್ಗೆ ಮಾತಾಡಿದ್ವಿ. ಮೊದಲ 100-125 ಅಕ್ಷರಗಳಲ್ಲಿ ಮುಖ್ಯವಾದ ವಿಷಯ ತಿಳಿಸಿದ್ವಿ.
ಈಗ ಮುಂದೆ ಏನೆಲ್ಲ ವಿಷಯಗಳನ್ನು ಸೇರಿಸಬೇಕು ಅಂತ ನೋಡೋಣ. ಮತ್ತೆ ತುಂಬಾ ಜನ ಮಾಡುವ ಒಂದು ತಪ್ಪು ಅಂದ್ರೆ ಅವರು ಡಿಸ್ಕ್ರಿಪ್ಷನ್ ನಲ್ಲಿ ಬರೀತಾರೆ, ಆದರೆ ಅದರಲ್ಲಿ ಮುಖ್ಯವಾದ ಕೀವರ್ಡ್ಗಳೇ ಇರೋದಿಲ್ಲ. ಯೂಟ್ಯೂಬ್ ಅಂದ್ರೆ ಏನು? ಯೂಟ್ಯೂಬ್ ಜಗತ್ತಿನ ಎರಡನೇ ಅತಿ ದೊಡ್ಡ ಸರ್ಚ್ ಇಂಜಿನ್. ಮೊದಲನೆಯದು ಗೂಗಲ್ ಅಂದ್ರೆ, ಎರಡನೆಯದು ಯೂಟ್ಯೂಬ್. ಹಾಗಾಗಿ ಯೂಟ್ಯೂಬ್ ಒಂದು ಸರ್ಚ್ ಇಂಜಿನ್ ಆಗಿರೋದ್ರಿಂದ ನೀವು ನಿಮ್ಮ ಚಾನೆಲ್ನ ಡಿಸ್ಕ್ರಿಪ್ಷನ್ ನಲ್ಲಿ ನಿಮ್ಮ ವಿಡಿಯೋಗಳ ವಿವರಣೆಯನ್ನು, ನಿಮ್ಮ ಟ್ಯಾಗ್ಸ್ಗಳನ್ನು, ನಿಮ್ಮ ವಿಷಯಕ್ಕೆ ಸಂಬಂಧಪಟ್ಟ ಕೀವರ್ಡ್ಸ್ಗಳನ್ನು ಆಡ್ ಮಾಡಲೇಬೇಕು. ಉದಾಹರಣೆಗೆ ನೀವು ಅಡುಗೆ ವಿಡಿಯೋ ಮಾಡುತ್ತಿದ್ದರೆ ಅಡುಗೆ ರೆಸಿಪಿ, ಸಾರು ಮಾಡೋದು ಹೇಗೆ, ಚಪಾತಿ ಮಾಡೋದು ಹೇಗೆ, ಈ ತರಹದ ಕೀವರ್ಡ್ಗಳನ್ನು ನಿಮ್ಮ ಡಿಸ್ಕ್ರಿಪ್ಷನ್ ನಲ್ಲಿ ಸೇರಿಸಬೇಕು. ನಿಮಗೆ ಕೊಟ್ಟಿರೋ 1000 ಅಕ್ಷರಗಳನ್ನು ನೀವು ಈ ರೀತಿ ಬುದ್ಧಿವಂತಿಕೆಯಿಂದ ಉಪಯೋಗಿಸಬೇಕು. ನೆಕ್ಸ್ಟ್ ನಿಮ್ಮ ಅಪ್ಲೋಡ್ ಶೆಡ್ಯೂಲ್ ಅಂದ್ರೆ ನೀವು ಯಾವಾಗ ವಿಡಿಯೋಗಳನ್ನು ಹಾಕ್ತೀರಿ, ವಾರಕ್ಕೊಮ್ಮೆನಾ, 2 ದಿನಗಳಿಗೊಮ್ಮೆನಾ, ಅದನ್ನ ನೀವು ಇಲ್ಲಿ ಸ್ಪಷ್ಟವಾಗಿ ತಿಳಿಸಬೇಕು. ಉದಾಹರಣೆಗೆ ನಮ್ಮ ಚಾನೆಲ್ನಲ್ಲಿ ಪ್ರತಿ ಸೋಮವಾರ ಮತ್ತು ಶುಕ್ರವಾರ ಹೊಸ ವಿಡಿಯೋಗಳನ್ನು ಅಪ್ಲೋಡ್ ಮಾಡುತ್ತಿದ್ದೀರಾ ಅಂದ್ರೆ, ಅದರ ಜೊತೆಗೆ ನೀವು ಲೈವ್ ಸ್ಟ್ರೀಮ್ ಮಾಡುತ್ತಿದ್ದೀರಂದ್ರೆ ಅದರ ಬಗ್ಗೆನೂ ನೀವು ಇನ್ಫಾರ್ಮೇಶನ್ ಅನ್ನು ಕೊಡಬಹುದು. ನೆಕ್ಸ್ಟ್ ನಿಮ್ಮ ಅಪ್ಲೋಡ್ ಶೆಡ್ಯೂಲ್ ಅಂದ್ರೆ ನೀವು ಯಾವಾಗ ವಿಡಿಯೋಗಳನ್ನು ಹಾಕ್ತೀರಿ, ವಾರಕ್ಕೊಮ್ಮೆನಾ, 2 ದಿನಗಳಿಗೊಮ್ಮೆನಾ, ಅದನ್ನ ನೀವು ಇಲ್ಲಿ ಸ್ಪಷ್ಟವಾಗಿ ತಿಳಿಸಬೇಕು. ಉದಾಹರಣೆಗೆ ನಮ್ಮ ಚಾನೆಲ್ನಲ್ಲಿ ಪ್ರತಿ ಸೋಮವಾರ ಮತ್ತು ಶುಕ್ರವಾರ ಹೊಸ ವಿಡಿಯೋಗಳನ್ನು ಅಪ್ಲೋಡ್ ಮಾಡುತ್ತಿದ್ದೀರಾ ಅಂದ್ರೆ, ಅದರ ಜೊತೆಗೆ ನೀವು ಲೈವ್ ಸ್ಟ್ರೀಮ್ ಮಾಡುತ್ತಿದ್ದೀರಂದ್ರೆ ಅದರ ಬಗ್ಗೆನೂ ನೀವು ಇನ್ಫಾರ್ಮೇಶನ್ ಅನ್ನು ಕೊಡಬಹುದು. ಮೊದಲಿಗೆ ನೀವು ಏನು ಮಾಡಬೇಕು ಅಂದ್ರೆ, ನಿಮ್ಮ ಚಾನೆಲ್ ಯಾವ ರೀತಿಯದು, ಅದರಲ್ಲಿ ಯಾವ ತರಹದ ಕಂಟೆಂಟ್ ಇರುತ್ತೆ ಅದನ್ನ ಮೊದಲು ವಿವರಿಸಬೇಕು. ನಂತರ ನೀವು ನಿಮ್ಮ ಅಪ್ಲೋಡ್ ಶೆಡ್ಯೂಲ್ ಅನ್ನು ಹಾಕಬಹುದು. ಇದರ ಜೊತೆಗೆ ನೀವು ಡಿಸ್ಕ್ರಿಪ್ಷನ್ ನಲ್ಲಿ ನಿಮ್ಮ ವಿಷಯಕ್ಕೆ ಸಂಬಂಧಪಟ್ಟ ಕೀವರ್ಡ್ಸ್ಗಳು ಇರಲೇಬೇಕು. ಇದರ ಬಗ್ಗೆ ನಾನು ಮುಂದೆ ಆಪ್ಟಿಮೈಸೇಷನ್ ಬಗ್ಗೆ ಮಾತನಾಡುವಾಗ ಇನ್ನೂ ಡೀಟೇಲ್ ಆಗಿ ತಿಳಿಯೋಣ. ನೀವು ಅಡುಗೆ ಸಂಬಂಧಪಟ್ಟ ವಿಷಯಗಳನ್ನು ಪೋಸ್ಟ್ ಮಾಡುತ್ತಿದ್ರೆ ಇಂಡಿಯನ್ ಫುಡ್ ರೆಸಿಪಿ, ವೆಜಿಟೇರಿಯನ್ ಅಡುಗೆಗಳು, ಈ ತರಹದ ಕೀವರ್ಡ್ಗಳನ್ನ ನಿಮ್ಮ ಡಿಸ್ಕ್ರಿಪ್ಷನ್ ನಲ್ಲಿ ಇರಲೇಬೇಕು. ಸುಮ್ಮನೆ ತುಂಬಿಸಿದ ಹಾಗೆ ಇರಬಾರದು. ನೆಕ್ಸ್ಟ್ ನೀವು ನಿಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸ್ ಮತ್ತೆ ನಿಮ್ಮ ಅಡ್ರೆಸ್ ಅನ್ನು ಇಲ್ಲಿ ಹಾಕಬಹುದು. ಅಂದ್ರೆ ನಿಮ್ಮ ಆಫೀಸ್ ಅಡ್ರೆಸ್ ಅಥವಾ ನಿಮ್ಮ ಬಿಸಿನೆಸ್ ಇಮೇಲ್ ID, ಈ ತರಹದ ಇನ್ಫಾರ್ಮೇಶನ್ ಅನ್ನು ಕೊಡಬಹುದು. ಜಿಯೋಗ್ರಾಫಿಕಲ್ ಅಡ್ರೆಸ್ ಅನ್ನು ಕೊಡಬಹುದು. ಆದ್ರೆ ನೀವು ಏನಾದರೂ ಬಿಸ್ನೆಸ್ ಮಾಡಿದ್ರೆ ಅಥವಾ ಜನ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋಕೆ ಅಡ್ರೆಸ್ ಅಥವಾ ಕಾಂಟ್ಯಾಕ್ಟ್ ಡೀಟೇಲ್ಸ್ ಅನ್ನು ಇಲ್ಲಿ ಕೊಡಬಹುದು. ಉದಾಹರಣೆಗೆ ನಮ್ಮ ಆನ್ಲೈನ್ ಪ್ಲಾಟ್ಫಾರ್ಮ್ ಮತ್ತೆ ಆಫ್ಲೈನ್ ಪ್ಲಾಟ್ಫಾರ್ಮ್ ಇರೋ ಹಾಗೆ ನೀವು ನಿಮ್ಮ ವಿಳಾಸ, ಕಾಂಟ್ಯಾಕ್ಟ್ ಡೀಟೇಲ್ಸ್ ಅನ್ನು ಕೊಡಬಹುದು. ನಿಮಗೆ ಏನಾದರೂ ಸ್ಪಾನ್ಸರ್ಶಿಪ್ ಅಥವಾ ಕೊಲಾಬ್ರೇಷನ್ ಬಗ್ಗೆ ಎನ್ಕ್ವೈರಿ ಇದ್ರೆ ಅದಕ್ಕೋಸ್ಕರ ಒಂದು ಇಮೇಲ್ ID ಇಲ್ಲಿ ಕೊಡಬಹುದು. ಇದರ ಜೊತೆಗೆ ಇಲ್ಲಿ ನಿಮ್ಮ ಬೇರೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಲಿಂಕ್ ಅನ್ನು ಸಹ ಇಲ್ಲಿ ನೀವು ಸೇರಿಸಬಹುದು. ಉದಾಹರಣೆಗೆ ನಿಮ್ಮ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಟ್ವಿಟ್ಟರ್ ಅಕೌಂಟ್ಗಳ ಲಿಂಕ್ಗಳನ್ನು ಇಲ್ಲಿ ಹಾಕೋದ್ರಿಂದ ನಿಮ್ಮ ಆಡಿಯನ್ಸ್ ನಿಮ್ಮನ್ನು ಬೇರೆ ಕಡೆಯನ್ನು ಫಾಲೋ ಮಾಡೋಕ್ಕೆ ಸಹಾಯ ಆಗುತ್ತೆ. ಇನ್ನು ಮುಖ್ಯವಾದ ವಿಷಯ ಅಂದರೆ ಕ್ಲಿಯರ್ ಕಾಲ್ ಟು ಆಕ್ಷನ್. ನೀವು ನಿಮ್ಮ ವೀಕ್ಷಕರಿಗೆ ಕೇವಲ ವಿಡಿಯೋ ನೋಡಿ ಹೋಗ್ಲಿ ಅಂತ ಬಿಡ್ತೀರಾ? ಖಂಡಿತ ಇಲ್ಲ. ನೀವು ಇವರಿಗೆ ನಿಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಬಹುದು. ನಿಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅಂತಲೂ ಕೇಳಬಹುದು. ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ ಅಂತಲೂ ಹೇಳಬಹುದು. ತುಂಬ ಜನ ಹೇಳ್ತಾರೆ ಈ ಥರ ಕೇಳೋದು ಸರಿಯಲ್ಲ ಅಂತ. ಆದರೆ ನನ್ನ ಸಲಹೆ ಏನಂದರೆ, ನೋಡಿ, ನಾವು ಒಂದು ಚಾನೆಲ್ ಶುರು ಮಾಡ್ತೀವಿ, ಒಬ್ಬ ವ್ಯಕ್ತಿ ನನ್ನ ವಿಡಿಯೋ ನೋಡಿ ಹೋಗ್ತಾನೆ ಅಂದರೆ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದಿಲ್ಲ. ಇದರಿಂದ ನಮ್ಮ ಬೆಂಬಲ ಎಲ್ಲೋ ಒಂದು ಕಡಿಮೆಯಾಗುತ್ತಿದೆ. ನಾನು ಮುಂದೆ ನಿಮಗೆ ಹೇಳೋದಂದ್ರೆ, ನೀವು ಈ ವಿಡಿಯೋ ನೋಡ್ತೀರಂದ್ರೆ ಯಾಕೆಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯು ತನ್ನದೇ ಆದ ಚಾನೆಲ್ ಶುರು ಮಾಡೋಕೆ ತುಂಬಾನೇ ಕಷ್ಟಪಡ್ತಾನೆ. ಅವನು ತಮ್ಮ ಶ್ರಮಕ್ಕೆ ಬದಲಾಗಿ ನಿಮ್ಮಿಂದ ಏನೂ ಕೇಳ್ತಿಲ್ಲ. ಆದುದರಿಂದ ನಿಮಗೆ ಇಷ್ಟ ಆದರೆ ವಿಡಿಯೋ ಕಮೆಂಟ್ ಮಾಡಿ, ಲೈಕ್ ಮಾಡಿ ಅಂತ. ಹಾಗಾಗಿ ನೀವು ಒಂದು ಚಾನೆಲ್ ಮಾಡಿದ್ರೆ ಅದರಲ್ಲಿ ಯಾವುದೇ ಮುಜುಗರ ಬೇಡ. ನೀವು ಸ್ಪಷ್ಟವಾಗಿ ಕೇಳಿ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ, ಅಥವಾ ಬೇರೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ನಮ್ಮನ್ನು ಫಾಲೋ ಮಾಡಿ ಅಂತ ಸ್ಪಷ್ಟವಾಗಿ ಹೇಳಿ. ನೀವು ನಿಮ್ಮ ಚಾನೆಲ್ನಲ್ಲಿ ಸೇರಿಸಬೇಕಾದ ವಿಷಯಗಳು, ಈ ಎಲ್ಲ ವಿಷಯಗಳು ನೀವು ಬರೆದ್ರೆ ನಿಮ್ಮ ಡಿಸ್ಕ್ರಿಪ್ಷನ್ ನಿಮ್ಮ ವಿಡಿಯೋಗಳನ್ನು ಯೂಟ್ಯೂಬ್ ಸರ್ಚ್ನಲ್ಲಿ ಮೇಲೆ ತರೋಕ್ಕೆ ಎಲ್ಲೋ ಒಂದು ಕಡೆ ಸಹಾಯ ಮಾಡುತ್ತೆ. ನೆಕ್ಸ್ಟ್ ನೀವು ನಮ್ಮ ಚಾನೆಲ್ನ ಡಿಸ್ಕ್ರಿಪ್ಷನ್ ಅನ್ನು ನೋಡಬಹುದು. ಇಲ್ಲಿಂದ ನೀವು ನೋಡ್ತಾ ಇದ್ದೀರಿ ನಮ್ಮ ಚಾನೆಲ್ ಡಿಸ್ಕ್ರಿಪ್ಷನ್ ಸ್ಟಾರ್ಟಿಂಗ್ ಪಾಯಿಂಟ್ ತುಂಬಾನೇ ಸ್ಟ್ರಾಂಗ್ ಆಗಿದೆ. ಇಲ್ಲಿ ನಿಮಗೆ ಹೇಳ್ತೇನೆ, ನೀವು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ನಿಮಗೆ ಯಾವ ರೀತಿಯ ಕಂಟೆಂಟ್ ನಿಮಗೆ ನೋಡಲಿಕ್ಕೆ ಸಿಗುತ್ತೆ ಅಂತ. ಇದರ ಹೊರತಾಗಿ ನೀವು ಇಲ್ಲಿ ನೋಡಬಹುದು, ಈ ಚಾನೆಲ್ ಡಿಸ್ಕ್ರಿಪ್ಷನ್ ನಲ್ಲಿ ವಿವರಿಸಿದ್ದೇನೆ.
ಇಲ್ಲಿ ಸಾಕಷ್ಟು ವಿಷಯಗಳನ್ನು ನಾವು ನಮ್ಮ ಚಲನ್ನ ಬಗ್ಗೆ ತಿಳಿಸಿದ್ದೇವೆ. ಹಾಗಾಗಿ ನೀವು ಈ ತಪ್ಪುಗಳನ್ನು ಮಾಡಬಾರದು. ನೀವು ನಿಮ್ಮ ಬಗ್ಗೆ ಏನಾದರೂ ಬರೆಯೋದು ಅಥವಾ ಬೇರೆ ಯಾವುದೋ ವಿಷಯದ ಬಗ್ಗೆ ಬರೆಯೋದು ಅಥವಾ ಎಕ್ಸ್ಟ್ರಾ ನಾಲೆಜ್ ಕೊಡುವುದು, ನೀವು ಇಲ್ಲಿ ನಿಮ್ಮ ಚಲನ್ನ ಬಗ್ಗೆ ನಿಮ್ಮ ವಿಷಯದ ಬಗ್ಗೆ ಮಾತ್ರ ಮಾತನಾಡಬೇಕು. ನಾನು ಅದನ್ನೇ ಇಲ್ಲಿ ಮಾಡಿದ್ದೇನೆ. ಇದರ ಹೊರತಾಗಿ ಕ್ಲಿಯರ್ ಕಾಲ್ ಟು ಆಕ್ಷನ್ ಅಂದರೆ ನಾವು ನಿಮ್ಮನ್ನ ಕೇಳ್ತೀವಿ, ನಿಮಗೆ ಈ ರೀತಿಯ ಟಾಪಿಕ್ ನೋಡೋಕ್ಕೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದರ ಹೊರತಾಗಿ ಇಲ್ಲಿ ನಾವು ಕೀವರ್ಡ್ಗಳನ್ನು ಆ್ಯಡ್ ಮಾಡಿದ್ದೇವೆ. ನೀವು ಸಾಕಷ್ಟು ಪದಗಳನ್ನು ನೋಡಬಹುದು, ನಾನು ಬರೆದಿದ್ದೇನೆ. ಇದರ ಹೊರತಾಗಿ ನಮ್ಮ ಇತರ ಪ್ಲಾಟ್ಫಾರ್ಮ್ ಇವುಗಳ ಲಿಂಕ್ಗಳನ್ನು ಕೂಡ ನಾನು ಇಲ್ಲಿ ಹಾಕಿದ್ದೇನೆ. ಉದಾಹರಣೆಗೆ ನಂಬರ್, ಇನ್ಸ್ಟಾಗ್ರಾಮ್ ಲಿಂಕ್, ಫೇಸ್ಬುಕ್ ಲಿಂಕ್ ಮತ್ತು ನಾನು ಇನ್ನೊಂದು ಚಾನಲ್ನ ಲಿಂಕ್ ಅನ್ನು ಕೂಡ ಆ್ಯಡ್ ಮಾಡಿದ್ದೇನೆ. ನಾನು ಮೊದಲಿಗೆ ಹೇಳಿದ ಹಾಗೆ ನಮ್ಮ ಚಾನಲ್ ಅನ್ನ ನಮ್ಮ ವಿಷಯವನ್ನು ವಿವರಿಸೋದು ಇದೇ ನಮ್ಮ ಮುಖ್ಯ ಗುರಿಯಾಗಿರಬೇಕು. ಮತ್ತು 1000 ಲೆಟರ್ಸ್ಗಳನ್ನು ನಾವು ಸಂಪೂರ್ಣವಾಗಿ ಇಲ್ಲಿ ಉಪಯೋಗಿಸಿದ್ದೇವೆ. ಹಾಗಾಗಿ ನೀವು ಇದನ್ನು ಒಂದು ಉದಾಹರಣೆಯಾಗಿ ಬಳಸಬಹುದು ಅಥವಾ ನಿಮ್ಮ ವಿಷಯಕ್ಕೆ ಸಂಬಂಧಪಟ್ಟ ಬೇರೆ ವಿಷಯಗಳನ್ನು ನೀವು ಹುಡುಕಬಹುದು. ನಿಮ್ಮ ಸಂಬಂಧಪಟ್ಟ ಯೂಟ್ಯೂಬ್ ಚಾನಲ್ಗಳನ್ನು ಚೆನ್ನಾಗಿರೋ ಯೂಟ್ಯೂಬ್ ಚಾನಲ್ಗಳಿಗೆ ಹೋಗಿ ಅವರ ಡಿಸ್ಕ್ರಿಪ್ಷನ್ ಅನ್ನು ನೋಡಿ ಮತ್ತೆ ಅಲ್ಲಿಂದ ನೀವು ಕೆಲವು ಮಾಹಿತಿಯನ್ನು ಸಂಗ್ರಹಿಸಬಹುದು. ಮತ್ತು ಯಾವ ರೀತಿಯ ಡಿಸ್ಕ್ರಿಪ್ಷನ್ ಅನ್ನು ನಿಮ್ಮ ವಿಷಯಕ್ಕೆ ಸಂಬಂಧಪಟ್ಟ ವಿಷಯದ ಕ್ರಿಯೇಟರ್ ಇಟ್ಕೊಂಡಿದ್ದಾರೆ ಅಂತ ನೋಡಬಹುದು. ಒಂದು ಉತ್ತಮ ಡಿಸ್ಕ್ರಿಪ್ಷನ್ ತುಂಬಾನೇ ಮುಖ್ಯ ಅಂತಾನೆ ಹೇಳಬಹುದು. ಹಾಗಾಗಿ ಈ ವಿಡಿಯೋದಿಂದ ನೀವು ಏನಾದರೂ ಕಲಿತಿದ್ದೀರಿ ಅಂತ ಭಾವಿಸಿದ್ದೇನೆ. ಹಾಗಾಗಿ ಈಗಲೇ ಹೋಗಿ ನೀವು ನಿಮ್ಮ ಚಾನಲ್ನ ಡಿಸ್ಕ್ರಿಪ್ಷನ್ ಅನ್ನು ಬರೆಯಿರಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸಿದ್ದೇನೆ. ಮತ್ತೆ ಇದಕ್ಕೆ ಸಂಬಂಧಪಟ್ಟ ಯಾವುದೇ ಸಮಸ್ಯೆಗಳಿದ್ದರೆ, ಡಿಸ್ಕ್ರಿಪ್ಷನ್ಗೆ ಸಂಬಂಧಪಟ್ಟ ಯಾವುದೇ ಸಲಹೆಗಳಿದ್ದರೆ ಕಮೆಂಟ್ ಮಾಡಿ. ನೀವೇನಾದರೂ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.